ಸುಮ್ಮನೆ ಇರಲಾರದೆ ಇರುವೆ ಬಿಟ್ಕೊಂಡ್ರು ಎಂಬ ಮಾತಿನಂತೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಅಂಧರಾಗಿರುವ ಆರೋಪಿ ಪ್ರದೋಷ್ ಪರಿಸ್ಥಿತಿ ಕೂಡ ಇದೇ ಆಗಿದೆ. ಅರೆ ಇದೇನಪ್ಪ ಹೀಗೆ ಹೇಳ್ತಿದ್ದೀರಾ ಅಂತೀರಾ? ಹಾಗಾದ್ರೆ ಈ ಸ್ಟೋರಿ ನೋಡಿ ನಿಮಗೆಲ್ಲ ಗೊತ್ತಾಗ್ಬಿಡುತ್ತೆ. ಮನೆಗೆ ಹೋಗಪ್ಪ ಅಂದ್ರು ಕೇಳದೆ ದರ್ಶನ್ ಜೊತೆ ಶೆಡ್ಗೆ ಹೋದ. ಬಾಸ್ ಬಾಸ್ ಅನ್ಕೊಂಡು ದಚ್ಚು ಜೊತೆ ಜೈಲು ಸೇರಿದ ಪ್ರದೋಷ್. ರೇಣುಕಾಸ್ವಾಮಿ ಹೆಣ ಸಾಗಾಟದ ಜವಾಬ್ದಾರಿ ಜೈಲಿಗೆ ದಾರಿ. ಎಸ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ವೇಳೆ ಒಬ್ಬೊಬ್ಬ ಆರೋಪಿಯ ಅಸಲಿಯತ್ತು ಬಯಲಾಗ್ತಿದೆ. ಸದ್ಯ ನಾವು ಈಗ ಹೇಳ ಹೊರಟಿರೋದು ದರ್ಶನ್ ಮುಂದೆ ಬಿಲ್ಡಪ್ ಕೊಡಲು ಹೋಗಿ ಕೊಲೆ ಕೇಸಲ್ಲಿ ಅಂಧರಾದವನ ಸ್ಟೋರಿ. ಹೌದು, ಪ್ರದೋಷ್ ಲಾಕ್ ಆಗಿರೋದು ಪಕ್ಕ ದರ್ಶನ್ಗೆ ಬಿಲ್ಡಪ್ ಕೊಡಲು ಹೋಗಿ. ಪ್ರದೋಷ್ ಬಾಸ್ ಬಾಸ್ ಅನ್ಕೊಂಡು ಕೊಲೆ ಕೇಸಲ್ಲಿ ಫಿಟ್ ಆಗಿದ್ದಾನಂತೆ. ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಪ್ರದೋಷ್ ಪಾರ್ಟಿ. ಪಟ್ಟಣಗೆರೆ ಶೆಡ್ಗೆ ಬಂದು ತಗ್ಲಾಕಿಕೊಂಡ ಪ್ರದೋಷ್. ರೇಣುಕಾಸ್ವಾಮಿ ಕೊಲೆ ಮೊದಲು ಸ್ಟೋನಿ ಬ್ರೂಕ್ ಪಬ್ನಲ್ಲಿ ನಡೆದಿದ್ದ ಪಾರ್ಟಿಯಲ್ಲಿ ಪ್ರದೋಷ್ ಭಾಗಿಯಾಗಿದ್ದ. ಪಾರ್ಟಿ ಮುಗಿಸ್ಕೊಂಡು ಸುಮ್ನೆ ಚಿಕ್ಕಣ್ಣನ ರೀತಿ ಮನೆಗೆ ಹೋಗಿದ್ರೆ ಇವತ್ತು ಆರಾಮವಾಗಿ ಮನೆಯಲ್ಲಿರ್ತಿದ್ದ. ಆದ್ರೆ ದರ್ಶನ್ ಪಟ್ಟಣಗೆರೆ ಶೆಡ್ಗೆ ಹೋಗುವ ಮುನ್ನ ಬಾಸ್ ನಾನು ನಿಮ್ಮ ಕಾರಲ್ಲೇ ಬರ್ತೀನಿ ಅಂತ ಸೀದಾ ದರ್ಶನ್ ಜೊತೆಗೆ ಹೋಗಿದ್ದ. ಇದೇ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿ ಕರ್ಕೊಂಡು ಬಂದಿರೋದಾಗಿ ದರ್ಶನ್ಗೆ ಕರೆ ಬಂದಿತ್ತು. ಈ ವೇಳೆ ಕರೆಯಲ್ಲಿ ಮಾತನಾಡಿ ತಕ್ಷಣ ಪಾರ್ಟಿಯಿಂದ ಹೊರಟಿದ್ರು. ಈ ವೇಳೆ ಪ್ರದೋಷ್ ಮನೆಗೆ ಹೋಗಲು ರೆಡಿಯಾಗಿದ್ದವನು ಬಾಸ್ ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ದರ್ಶನ್ ಜೊತೆಗೆ ಹೋಗಿದ್ದ. ಇದಾದ ಮೇಲೆ ರೇಣುಕಾಸ್ವಾಮಿ ಮೇಲೆ ಹಲ್ಲೆ, ಕೊಲೆ, ಸಾಕ್ಷಿನಾಶ ಎಲ್ಲವೂ ಆಯ್ತು. ಈ ಸಾಕ್ಷಿನಾಶ ಹಾಗೂ ಸರೆಂಡರ್ ಆಗೋಕೆ ಹುಡುಗರನ್ನ ಅರೇಂಜ್ ಮಾಡಿದ್ದು ಇದೇ ಪ್ರದೋಷ್. ಆದ್ರೆ ಡಿ ಗ್ಯಾಂಗ್ ಪ್ಲಾನ್ ಎಲ್ಲ ಉಲ್ಟಾ ಆಗಿತ್ತು. ಸರೆಂಡರ್ ಆದವರನ್ನ ತಮ್ಮದೇ ಸ್ಟೈಲ್ ಅಲ್ಲಿ ಪೊಲೀಸರು ಬೆಂಡೆತ್ತಿದಾಗ ಅವರ ಮುಂದೆ ನಿಜ ಕಕ್ಕಿದ್ರು. ಒಟ್ನಲ್ಲಿ ಪಾರ್ಟಿ ಮುಗಿಸಿ ಮನೆಗೆ ಹೋಗೋದ್ ಬಿಟ್ಟು ಬಾಸ್ ಬಾಸ್ ಅಂತ ಬಿಲ್ಡಪ್ ಕೊಟ್ಟು ಕೊಲೆ ಸಾಕ್ಷ್ಯ ನಾಶಪಡಿಸಲು ಪ್ರಯತ್ನಿಸಿ ದರ್ಶನ್ ಜೊತೆ ಪ್ರದೋಷ್ ಜೈಲು ಸೇರಿದ್ದು ದುರಂತವೇ ಸರಿ. ವಿಶ್ವನಾಥ್ ಹರಿಹರ, ಜಿ ಕನ್ನಡ ನ್ಯೂಸ್, ಬೆಂಗಳೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.